ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನವ್ರೆ, ಆಹಾ ಆಹಾ, ಈ ಮುದ್ದಾದ ಬಾಯಲ್ಲಿ ನಂದನವರೇ ಅಂತ ಕೇಳೋದೇ ಒಂದು ಚಂದ. ಅದರಲ್ಲೂ ಈ ಪುಟ್ಟ ರೂಮಲ್ಲಿ ಈ ಹೂವಿನ ಅಲಂಕಾರದ ಮಧ್ಯೆ ನಿಮ್ ಪಿಸ್ಪಿಸು ಧ್ವನಿಲಿ ನಂದನವರೇ ಅಂತಿದ್ರೆ ಸಂಜೆ ಟೈಮಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಪಿಯಾನೋ ನುಡ್ಸೋದ್ ಕೇಳ್ದ ಹಾಗಿದೆ. ಒನ್ಸ್ ಮೋರ್ ಡಿಯರ್. ಅಯ್ಯೋ ನಂದನ್ನವ್ರಿಗೆ ಈಗ ಏನಂತ ಹೇಳಿ ನಾನು? ಕಿಟಕಿ ತೆಗಿಲ್ಲ? ಯಾಕೆ? ಅದೇ ನ್ಯೂಸ್ ಅವ್ರು ಹೇಳಿದ್ರಲ್ಲ, ಇವತ್ತು ರಾತ್ರಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆ ಇದೆ ಅಂತ. ವಾತಾವರಣ ಹಾಗೆ ಇದೆಯಾ ನೋಡ್ತೀನಿ. ಮೋಡ ಕವಿದ ವಾತಾವರಣ ಅಂತೂ ಹೌದು. ಏನಾಯ್ತು ಪದ್ಮಿನಿ, ಯಾಕೇನು ಮಾತಾಡದೆ ಒಂಥರ ಗಾಬರಿಲಿದ್ಯಾ? ಬಾಯ್ಲಿ. ಈ ಫಸ್ಟ್ ನೈಟ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಸ್ಪೆಷಲ್ ಪದ್ಮಿನಿ. ಇಲ್ಲಿ ಮೊದಲು ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಾವಿಬ್ರು ಈಗಾಗಲೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. ಬಟ್ ನಾವೊಂದು ಪ್ರಾಮಿಸ್ ಮಾಡ್ಬೇಕು ಪದ್ಮಿನಿ. ನಮ್ಮ ಜರ್ನಿ ತುಂಬ ದೊಡ್ಡದಿದೆ. ಈ ಪ್ರಯಾಣ ಪೂರ್ತಿ ನಾವಿಬ್ರು ಖುಷಿಯಾಗಿ ಜೊತೆಯಾಗಿ ಸಾಗಬೇಕು. ನಂದನವ್ರೆ, ನಿಮ್ಗೆ ಹೆಂಗ್ ಹೇಳಿ ನಾನು? ನಿಮ್ ಜೊತೆಗೆ ನನ್ನ ಪಯಣ ನಮ್ಮ ಮದ್ವೆ ದಿನನೇ ಮುಗ್ದೋಗೈತೆ. ನಿಮ್ಮ ದಾರಿನೇ ಬೇರೆ ಬೇರೆ ಆಗೋಗೈತೆ. ಆದ್ರೆ ಇದನ್ನ ಹೆಂಗ್ ಹೇಳೋದು ಅಂತಾನೆ ತಿಳಿತಿಲ್ಲ. ಅಜ್ಜಿ ಏನ್ ಹೇಳಿದ್ರು ಗೊತ್ತಾ? ಈ ವರ್ಷ ಕಳೆಯೋದ್ರೊಳಗೆ ಒಂದು ಪುಟ್ ನಂದನೋ ಇಲ್ಲ ಪುಟ್ ಪದ್ಮಿನಿನೋ ಬೇಕಂತೆ. ನಾನೇನ್ ಹೇಳ್ದೆ ಗೊತ್ತಾ? ಇಬ್ರು ಕೊಟ್ಬಿಡ್ತೀವಿ, ನೀವು ಆಟ ಆಡ್ಕೊಂಡು ಇದ್ಬಿಡಿ ಅಂತ. ಓ ಸಾರಿ, ಈಗಲೇ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತನಾ? ನಂಗಂತೂ 2 ವರ್ಷ ಆದ್ರೂ ಸಮಸ್ಯೆ ಇಲ್ಲ. ಮನೆಯವ್ರು ಗುಡ್ ನ್ಯೂಸ್ ಎಲ್ಲಿ ಅಂತ ತಲೆ ತಿಂತಾರೆ. ಹೆಂಗೋ ಮ್ಯಾನೇಜ್ ಮಾಡೋಣ. ಛೇ, ನೀವು ನಿಮ್ ಕನ್ಸನ್ನ ನನ್ನ ಜೊತೆ ಹಂಚ್ಕೊಳ್ತಾ ಇದ್ರೆ ನನಗೆ ವಾಸ್ತವ ಏನು ಅಂತಾನೆ ನಿಮ್ಗೆ ಅರ್ಥ ಮಾಡ್ಸಕ್ಕಾಗ್ಲಿಲ್ವಲ್ಲ. ಏನ್ ಮಾಡ್ಲಿ ನಂದನ್ನವ್ರೆ? ಏನಾಯ್ತು ಪದ್ಮಿನಿ, ಒಂದು ಮಾತಾಡದೆ ಸುಮ್ಮನೆ ಇದೆಯಾ? ಅಷ್ಟೊಂದು ನಾಚಿಕೆ ಆಗ್ತಾ ಇದೆಯಾ? ನಂದನ್ನವ್ರೆ, ನನ್ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇ ಖುಷಿ ನನಗೂ ಆಗ್ತದೆ ಪದ್ಮಿನಿ. ಯಾಕಂದ್ರೆ ಇವತ್ತು ನನ್ನ ಪುಟ್ಟ ಜೀವನ ಶುರು ಆಗ್ತದೆ. ಐ ಲವ್ ಯು ಪದ್ಮಿನಿ. ಏನಾಯ್ತು? ಭುಜಂಗ ಅವ್ರೆ, ಮದುವೆಗೆ ಬಂದಿದ್ ನಮ್ ನೆಂಟ್ರಲ್ಲ ನಿಮ್ಮನ್ನ ತುಂಬಾ ಹೊಗಳ್ತಾ ಇದ್ರು. ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡಿದ್ರು, ಎಲ್ಲಾ ವ್ಯವಸ್ಥೆನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಅವ್ರು ತೃಪ್ತಿ ಪಟ್ಕೊಂಡ್ಬಿಟ್ರಲ್ಲ. ಅತಿಥಿ ದೇವೋ ಭವ ಅಂತ ದೊಡ್ಡವ್ರು ಹೇಳೋರೆ. ಏನೋ ನಮ್ ಶಕ್ತಿ ಮೇಲೆ ಮಾಡ್ಬಿಟ್ಟು ಅವ್ರು ಸಂತೋಷ ಪಟ್ಟಲ್ಲ, ಸಾಕಷ್ಟೇ. ಬೀಗ್ರೆ, ಮಗಳ ಮದ್ವೆನ ಶಕ್ತಿ ಮೀರಿ ಮಾಡಿದೀರಾ. ಇಷ್ಟೊಂದು ಖರ್ಚು ಮಾಡಿದಾಗ ಹಣದ ತೊಂದರೆ ಇರತ್ತೆ. ಹಾಗೇನಾದ್ರೂ ಇದ್ರೆ ಏನು ಸಂಕೋಚ ಮಾಡ್ಕೊಳ್ಳದೆ ನಮ್ಮನ್ನ ಕೇಳಿ. ಹೌದು ಬೀಗ್ರೆ, ನೀವೆಂತ ಸ್ವಾಭಿಮಾನಿ ಅಂತ ನಮಗ್ ಗೊತ್ತು. ಆದ್ರೆ ಈಗ ನಾವು ಅತಿ ಹತ್ರದ ನೆಂಟ್ರು. ನಮ್ಮಲ್ಲಿ ಈ ಸ್ವಾಭಿಮಾನ ಎಲ್ಲ ಬೇಡ ಅಲ್ವಾ? ನಿಮ್ಗೇನಾದ್ರೂ ತೊಂದರೆ ಇದ್ರೆ ಹೇಳಿ. ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ ಬಿಡಿ. ಸಾಲ ಮಾಡಿವಿ, ಈ ಬಡ್ಡಿ ಕಟ್ಟಾಗಿ ತೀರ್ಸ್ಕೊಂಡ್ರೆ ಆಯ್ತು. ಅದೇನಂತ ದೊಡ್ಡ ವಿಷಯ ಅಲ್ಲ ಬಿಡ್ರಿ, ನಾನು ಮಾಡ್ಕೊಂತೀನಿ. ಆಕಸ್ಮಿಕ ಏನಾದ್ರು ಬೇಕಿದ್ರೆ ನಾನು ಕೇಳ್ತೀನಿ ಬಿಡಿ. ನಾವಿನ್ ಹೊರಡ್ತೀವಿ ಭುಜಂಗ ಅವ್ರೆ. ಬೆಳಗ್ಗೆ ಕಾರ್ ಕಳಿಸ್ತೀವಿ. ಆಯ್ತಾ, ನೋಡ್ರಿ ಬರ್ತೀವಿ. ಹೀಗೆ ಬರ್ತಾ ಇರಿ ಬಿಗ್ರೆ, ನೀವು ಬನ್ನಿ.
ಹೆಂಗೋ ಬೀಗರು ಹೊಂಟುಬಿಟ್ರು. ಸಾಲ್ಗಾರರು ಬರಲಿಲ್ಲ. ಈ ರಾತ್ರಿ ಪೊರ್ದಿದ್ರೆ ಅಷ್ಟೇ ಸಾಕು ದೇವ್ರೆ. ಅವ್ರು ಬರಲ್ಲ ಬಿಡ್ರಿ, ನೀವು ಹೋಗಿ ನಿಮ್ದ್ಯಾಗ ಮಲಿಕಳ್ರಿ. ನಾನು ಹೇಳ್ಲಿಲ್ವಾ ಅಣ್ಣಯ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಬದುಕ್ತಾ ಇರ್ಬೇಕು ಅಂತ. ಯೋನಾರ ಬಾಯ್ದಾಗೆ ಶಾಸ್ತ್ರ ಬೇಡ ಅಂತ ಹೇಳಿದ್ರೆ ಎಂತ ತಪ್ಪಾಯ್ತಿತ್ತು ನೋಡು. ಅಲ್ಲೋ ಮತ್ತೆ ಯಾರದಪ್ಪ? ಯಾರದ್ರಿ ಫೋನು? ಸಾಲ ಕೊಟ್ಟು ನಂದನ್ನವ್ರೆ, ಒಂದ್ ನಿಮಿಷ. ಏನು? ಓ, ಹಾಲು ಕುಡಿಬೇಕಲ್ವಾ? ತಗೋ. ನನಗ್ ಬೇಡ, ನೀವು ಕುಡೀರಿ. ಬೇಡ ಅನ್ನೋ ಹಾಗಿಲ್ಲ, ನೀನರ್ಧ ನಾನರ್ಧ ಕುಡಿಲೇಬೇಕು. ತಗೋ. ನೀವು ಸುಮ್ಮನೆ ಇದ್ಬಿಡ್ರಿ, ಫೋನ್ ಎತ್ತಕ್ಕೆ ಹೋಗ್ಬೇಡಿ. ಫೋನ್ ಎತ್ತಿದ್ರೆ ಮತ್ತೆ ಮತ್ತೆ ಫೋನ್ ಮಾಡ್ತಲೇ ಇರ್ತಾರೆ. ನಾನೇನು ತಗೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಮಂತಕ್ಕೆ ಬಂದ್ಬಿಡ್ತಾರೆ ಅಷ್ಟೇ. ಅಣ್ಣಯ್ಯ, ನೀನ್ ಅವ್ರ ಫೋನ್ ಎತ್ತಿ ಏನಾರ ಒಂದ್ ಹೇಳ್ಬಿಟ್ಟು ಮಂತಪ್ಪರ್ದ ಮಾಡ್ಬಿಡು. ಏನಂತ ಹೇಳೋದವಾ? ಅಯ್ಯೋ, ಪ್ಯಾಕೆಟ್ ಕೊಡ್ತೀನಿ ಅನ್ನೋ. ಹಲೋ ಹಣ ಸ್ವಾಮಿ, ನಾನು ದುಡ್ಡಿಂದು ಅಲೋ ಅಣ್ಣಯ್ಯ, ನಿಮ್ ದುಡ್ಡು ವ್ಯವಸ್ಥೆ ಆಗೈತೆ. ಇನ್ನು ಸ್ವಲ್ಪ ಹೊತ್ನಾಗೆ ನಮ್ ಕೈಗೆ ಸಿಕ್ಬಿಡ್ತೈತೆ. ನಾಳೆ ಬೆಳಗ್ಗೆನೆಯ ನಮ್ಮ ಅಣ್ಣಯ್ಯ ತಂದು ಕೊಟ್ಬಿಡ್ತಾನೆ, ಸರಿನಾ? ಈಗ ನೋಡು, ಅವ್ರು ಸುಮ್ಕಿರ್ತಾರೆ. ಅಲ್ಲವಾ, ನೀನೇ ಹೇಳ್ಬಿಟ್ಟೆ. ಬೆಳಿಗ್ಗೆ ದುಡ್ಡೆಲ್ಲಿಂದ ತರೋದು? ಅಯ್ಯೋ, ಅವ್ರ ಸಮಾಧಾನಕ್ಕೆ ಹೇಳಿದ ಆಟೆಯ. ನಾಳೆ ಬೆಳಗ್ಗೆ ಹೊತ್ತಿಗೆ ಏನಾರ ಒಂದ್ ದಾರಿಯ ಹುಡ್ಕೊಂಬಿಡು. ಇಂಥವ್ರ ಹತ್ರವ ಸತ್ಯ ಅರಿಷ್ಟ ನಂಗಿರಕ್ ಆಗಕ್ಕಿಲ್ಲ. ನಡೀರಿ ನಡೀರಿ, ಈಗ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡುವ. ಅಮ್ಮಾಜಿ, ನೀವು ಇಡೀ ದಿನ ಈ ಆಫೀಸು ಮೀಟಿಂಗು ಅಂತ ಬ್ಯುಸಿಯಾಗಿರ್ತೀರ. ಒಂದು ಸ್ವಲ್ಪ ಬೇಗ ಮಲ್ಕೊಳ್ಳಿ. ಹಾಗೆ ಒಂದೆರಡು ದಿನ ಈ ಕೆಲಸಗಳನ್ನೆಲ್ಲ ನಿಲ್ಲಿಸಿ ರೆಸ್ಟ್ ತಗೊಳ್ಳಿ. ಮಾಲ್ತಿ, ನನಗೆ ಒಂದಿನಕ್ಕೋ 2 ದಿನಕ್ಕೋ ವಿಶ್ರಾಂತಿ ಬೇಕಾಗಿಲ್ಲ. ನನ್ನ ಕೈಲಿರೋ ಜವಾಬ್ದಾರಿನ ಇನ್ನೊಂದು ನಂಬಿಕಸ್ಥ ಕೈಗೆ ದಾಟಿಸ್ಬೇಕು. ಆಗ್ಲೇ ನನಗೆ ವಿಶ್ರಾಂತಿ. ಅರ್ಥ ಆಗ್ಲಿಲ್ಲ ಅಮ್ಮಾಜಿ. ನಮ್ಮ ಬಿಸ್ನೆಸ್ ಜವಾಬ್ದಾರಿನ ಪೂರ್ತಿಯಾಗಿ ನಂದನ್ ಯಾವಾಗ ನೋಡ್ಕೋತಾನೆ ಅಂತ ಎದುರು ನೋಡ್ತಾ ಇದ್ದೀನಿ. ಜೊತೆಗೆ ನನಗಿನ್ನೂ ಒಂದು ಆಲೋಚನೆ ಬರ್ತಿದೆ. ಏನು ಅಂದ್ರೆ, ಪದ್ಮಿನಿ ಹಳ್ಳಿ ಹುಡುಗಿನೇ ಆಗಿರ್ಬೋದು, ಆದ್ರೆ ಅವಳಲ್ಲಿರೋ ಗಾಂಭೀರ್ಯ, ತಾಳ್ಮೆ, ಬುದ್ಧಿವಂತಿಕೆ ಅದೆಲ್ಲ ಗಮನಿಸ್ತಾ ಇದ್ರೆ ಅವಳು ವ್ಯವಹಾರನ ಚೆನ್ನಾಗಿ ನಿಭಾಯಿಸಬಹುದು ಅಂತ ಅನಿಸ್ತಿದೆ. ನಮ್ಮ ಬಿಸ್ನೆಸ್ ಬಗ್ಗೆ ಅವಳಿಗೆಲ್ಲ ತಿಳಿಸಿ ಕೆಲವಷ್ಟು ಜವಾಬ್ದಾರಿಗಳನ್ನ ಕೊಟ್ರೆ ಹೇಗ್ ನೋಡ್ಕೋತಾಳೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಆಲೋಚನೆ ಏನೋ ಚೆನ್ನಾಗೇ ಇದೆ ಅಮ್ಮಾಜಿ. ಆದ್ರೆ ಪದ್ಮಿನಿ ಇನ್ನೂ ಚಿಕ್ಕವಳು. ಅವಳಿಗೆ ಬಿಸ್ನೆಸ್ ಕಷ್ಟ ಆಗತ್ತೆ ಗೊತ್ತು, ಆದ್ರೆ ಕಲಿದೇ ಇದ್ರೆ ಹೇಗೆ ಹೇಳು ಮಾಲ್ತಿ? ನಾವು ಕಲಿಸ್ಬೇಕು. ಚಿಕ್ಕ ವಯಸ್ಸಲ್ಲೇ ದೊಡ್ಡ ವಿಷಯಗಳು ಅರ್ಥ ಆಗ್ಬೇಕು. ಆವಾಗ್ಲೇ ತಾನೇ ಜವಾಬ್ದಾರಿ ಬರೋದು. ಅಮ್ಮಾಜಿ, ನೀವು ನನ್ಗೆ ನನ್ ಗಂಡನ್ಗೆ ಅನ್ಯಾಯ ಮಾಡ್ಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದೀರಾ. ನಾವ್ ಈ ಮನೆಯವರೇ ಆದ್ರೂ ನಮ್ಮನ್ನ ಎಲ್ಲಾದ್ರಿಂದಾನು ಆಚೆನೆ ಇಡ್ತಾ ಇದ್ದೀರಾ. ನನ್ಗಾಗ್ಲಿ ನನ್ ಗಂಡನ್ಗಾಗ್ಲಿ ಯಾವ ಜವಾಬ್ದಾರಿನೂ ವಹಿಸ್ದೆ ಈಗ ಆ ಹಳ್ಳಿ ಹುಡುಗಿಗೆ ಬಿಸ್ನೆಸ್ ಹೇಳ್ಕೊಡ್ತೀರಾ? ಹೇಳ್ಕೊಡಿ. ನನ್ ಕಣ್ಣಿಂದ ನೀವ್ ಹಾಕ್ಸ್ತಿರೋ ಒಂದೊಂದ್ ಹನಿಗೂ ಬೆಲೆ ಕಟ್ಟೋ ಹಾಗೆ ನಾನ್ ಮಾಡ್ತೇನೆ. ಭುಜಗ,
ಏ ಭುಜಂಗ ಬಂದ್ಬಿಟ್ಟಲ್ ಕಣಪ್ಪ ಅವ್ರು ಬಂದ್ಬಿಟ್ಟಲ್ರಿ ಕಡೆ ಯಾರೋ ಕಿಚ್ಕೊಂಡಂಗಾಯ್ತಲ್ವಾ? ಬೇಡಪ್ಪ ನಿಮ್ ಕೈ ಮುಗಿತೀನಿ, ಬೇಡ್ರಪ್ಪ ಬೇಡ್ರಪ್ಪ ಬಿಟ್ಬಿಡ್ರು, ಬೇಡಪ್ಪ ಬೇಡಪ್ಪ ಕೈ ಮುಗಿತೀನಪ್ಪ, ಬೇಡಪ್ಪ ಬೇಡ ಸುಮ್ಕಿರಪ್ಪ, ಕೈ ಮುಗಿತೀನಿ ಸುಮ್ಕಿರಪ್ಪ. ಏನೋ ಸುಮ್ಕಿರೋದು? ನಿಂಗ್ ನಿನ್ನೆ ದಿನನೇ ಹೇಳಿದ್ದು ತಾನೇ ಇವತ್ತು ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ಸರಿಗಿರಕ್ಕಿಲ್ಲ ಅಂತ. ಬೆಳಿಗ್ಗೆಯಿಂದ ಇಷ್ಟ ಗಂಟೆ ಕಾದ್ವಿ, ತಂದ್ಕೊಟ್ಯಾ ನೀನು? ಏ ಭುಜಂಗ, ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ಕಿಲ್ಲ, ರಿಸೀವ್ ಮಾಡಿದ್ರೆ ಮನೆ ಹೆಣ್ಣು ಮಕ್ಳ ಕೈಲಿ ಮಾತಾಡಿಸ್ತೀಯ. ನಮ್ಮನ್ನ ಏನು ಅಂದ್ಕೊಂಡಿದ್ದೀನಿ ನೀನು? ಎಲ್ಲಿಯ ದುಡ್ಡು? ಏನೋ ಗಲಾಟೆ ಆಗ್ತದೆ, ಅಕ್ಕಪಕ್ಕದ ಮನೇಲಿ ಏನಾದ್ರೂ ಇರಬೇಕು. ನನ್ಗೆ ಯಾಕೋ ಭಯ ಆಗ್ತಿದೆ ನಂದನವ್ರೆ. ಏಯ್, ಒಂದು ದುಡ್ಡು ಕೊಡು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡು. ಎರಡೇ ದಾರಿ ನಿನ್ಗಿರೋದು. ಅಲ್ಲಪ್ಪ ಸ್ವಾಮಿ, ಇನ್ನು ಕಾಸೆ ಅಡ್ಜಸ್ಟ್ ಆಗಿಲ್ಲ. ರಾತ್ರಿ ಬಂದ್ಬಿಟ್ಟು ಮನೆ ಖಾಲಿ ಮಾಡು ಅಂದ್ರೆ ಎತ್ಲಾಗಪ್ಪ ಹೋಗ್ಬೇಕು ನಾವು? ಸುಡ್ಗಾಡ್ಗೋಗಯ್ಯ. ನಮ್ ದುಡ್ಡು ಕೊಟ್ಬಿಟ್ಟು ಹೋಗು. ದಯವಿಟ್ಟು ಕಿಚ್ಪಾಟು ಬೇಡಪ್ಪ, ನಿಮ್ ಕೈ ಮುಗಿತೀನಪ್ಪ, ನಿಮ್ ಕೈ ಹಿಡ್ಕೊಂತೀನಪ್ಪ. ಎತ್ತಾಯ ಕೈ ಕತೆ ಎಲ್ಲ ಹೇಳ್ಬೇಡ, ಫಸ್ಟ್ ದುಡ್ಡು ಕೊಡು. ಕೊಡ್ತೀನ್ರಪ್ಪ, ಬರೀ ಇಲ್ಲಿ ಒಂದ್ ಸ್ವಲ್ಪ, ಬರೀ ಕೊಡ್ತೀನಿ ಬರೀ. ಪದ್ಮಿನಿ ಹೆದರ್ಕೋಬೇಡ, ಏನೂ ಆಗಿರಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ.